ಇದೊಂದು ಬಹಳ ದೊಡ್ಡ ಸಂಭ್ರಮ. ನಾನು ಭಾಷಣ ಮಾಡಕ್ ನನಗೆ ಟೈಮ್ ಇಲ್ಲದೆ ಹೋದ್ರೂ ಒಂದು ವಿಚಾರ ನಾನು ಹಂಚ್ಕೊಳ್ಳಿಕ್ಕೆ ನಾನು ಬಯಸ್ತೇನೆ. ನಮ್ಮ ಕರ್ನಾಟಕದ ಸಂಪತ್ತನ್ನ ಎಷ್ಟು ಜನ ನೋಡಿದಿರೋ ಏನೋ ನಿಮ್ಗೆ ಗೊತ್ತಿಲ್ಲ. ನಾವು ಚಿಕ್ಕ ಹುಡುಗರಲ್ಲಿ ಇದ್ದಾಗ ಈ ವೈಲ್ಡ್ ಲೈಫ್ ಸಂಪತ್ತು, ನಾನು ತಮಿಳುನಾಡು ಬಾರ್ಡರ್ನಲ್ಲಿ ಇರೋನು. ನನ್ನ ಹತ್ರ ಒಂದು ವಿಡಿಯೋ ಇದೆ. ನನ್ನ ಮನೆ ಗೋಡೆ ಪಕ್ಕದಲ್ಲಿ 50 ಆನೆ ಒತ್ತರಿಸ್ಕೊಂಡು ಹೋಗ್ತಾ ಇದೆ. ನನ್ನ ಮನೆ ಗೋಡೆ, ನಮ್ಮ ಊರಲ್ಲಿ. ಸೊ ಅಂದ್ರೆ ಎಷ್ಟು ಆನೆಗಳಿದೆ ಅಂದ್ರೆ, ಮೊನ್ನೆ ನಾನು ಹುಟ್ಟಹಬ್ಬಕ್ಕೆ ಕಬನಿಗೆ ಹೋಗಿದ್ದೆ. ನಾನು ಯಾವತ್ತೂ ಕಬನಿಗೆ ಹೋಗಿದ್ದಿಲ್ಲ. ಸುಮ್ಮನೆ ಅವತ್ತು ಸೋನಿಯಾ ಗಾಂಧಿ ಅವ್ರನ್ನ ವಿಹಾರಕ್ಕೆ ಬಿಡಕ್ಕೆ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರನ್ನ ವಿಹಾರ ಬಿಡಕ್ಕೆ ಲಾಸ್ಟ್ ಟೈಮು ಅವರು ಇಲ್ಲಿಗೆ ಬಂದಾಗ ದಸರಾ ಸಂದರ್ಭದಲ್ಲಿ ಕರ್ಕೊಂಡು ಹೋಗಿದ್ದೆ RH ಕೌಂಟಿಗೆ. ಅವತ್ತು ನಂಗೆ ಟೈಮ್ ಸಿಕ್ಕಿರ್ಲಿಲ್ಲ. ನಾನು ಚಿಕ್ಕ ಮಾದುಗೆ ಯಾರಿಗೂ ಹೇಳಿದೆ ಅವ್ರು ಕರ್ಕೊಂಡೋಗಿ ಅಲ್ಲಿ ಇಟ್ಟಿದೆ. ಬಟ್ ನಂಗೆ ಟೈಮ್ ಸಿಕ್ಕಿರಲಿಲ್ಲ. ಅವರು ಒಂದಷ್ಟು ಎಲ್ಲ ಹೋಗಿ ಬಂದಿದ್ರು. ಅವ್ರು ನಂಗೇನು ಹೇಳಿರಲಿಲ್ಲ. ಈಗ ಮೊನ್ನೆ ಹೋಗಿದ್ದೆ 15ನೇ ತಾರೀಕಿಗೆ. ನಾನು ನಡೆಯಿಂದ ಒಂದು ರೆಸಾರ್ಟ್ ಇದೆ ಪಕ್ಕದಲ್ಲಿ. ನಮ್ಮ ಫಾರೆಸ್ಟ್ ಇಲಾಖೆಯವರು ಕರ್ಕೊಂಡು ಹೋದ್ರು. ನನಗೆ ಹುಲಿನ ತೋರಿಸಿದ್ರು, ಚಿರತೆ ತೋರಿಸಿದ್ರು, ಎಲ್ಲ ಅವರೆಲ್ಲ ಸೈಟ್ ಮಾಡಿದ್ರು. ಅದಾದ್ಮೇಲೆ ಸಾಯಂಕಾಲ ನನಗೆ ಬೋಟಲ್ಲಿ ಕರ್ಕೊಂಡು ಹೋದ್ರು. ನಾನು ಹೇಳ್ತಾ ಇದ್ದೀನಿ, ನನ್ನ ಇಡೀ ಬದುಕಿನಲ್ಲಿ ಅಂತ ದೃಶ್ಯ ನಾನು ನೋಡಲಿಲ್ಲ. ಸುಮಾರು 150ಕ್ಕೂ ಹೆಚ್ಚು ಆನೆ ವಿತಿನ್ ಸ್ಪ್ಯಾನ್ ಆಫ್ ಅರ್ಧ ಗಂಟೆಲಿ ತೋರಿಸಿದ್ದಾರೆ. 150 ಆನೆ. ಅಂತ ದೊಡ್ಡ ಸಂಪತ್ತು ನಮ್ಮ ರಾಜ್ಯದಲ್ಲಿದೆ. ಬೇರೆ ಕಡವೆಗಳು, ಕಾಡಂದಿಗಳು ಅವೆಲ್ಲ ಬೇರೆ. 1-2 ಲಕ್ಷ ಜಿಂಕೆ ಇದೆಯಂತೆ. ಸೊ ಹಂಗೆ ನಮ್ಮ ರಾಜ್ಯದ ಸಂಪತ್ತು ಇದೆಯಲ್ಲ, ಅರಣ್ಯ ಸಂಪತ್ತು, ಅದನ್ನು ನಾವು ಯಾರು ಅದನ್ನ ಹೆಚ್ಚಿಗೆ ಪ್ರಚಾರ. ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಪ್ರಿಯಾಂಕಾ ಖರ್ಗೆ ಟೂರಿಸಂ ಮಿನಿಸ್ಟ್ರು. ಈ ಲೋಕಲ್ ಅವ್ರಿಗೆ ಬಿಟ್ಬಿಟ್ಟು ಫಾರೆಸ್ಟ್ ಜಂಗಲ್ ರಿಸಾರ್ಟ್ ಕಂಟ್ರೋಲ್ ತೆಗೆದುಕೊಂಡಿದ್ದಾರೆ ಸ್ಯಾಂಕ್ಚುರಿ ಇದನ್ನ ತೋರಿಸ್ಲಿಕ್ಕೆ. ಸೊ ಅದು ಕೂಡ ಒಳ್ಳೆಯ ಕೆಲಸ, ತೀರ್ಮಾನ ಅಂತ ನಾನು ಕಂಡು. ಯಾಕೆಂದ್ರೆ ಹಿಂದೆ ನಾನು ಜಂಗಲಲ್ಲಿ ಹೋಗಿ, ಹಿಂದೆ ನಾನು ಶಿಕಾರಿನ ಮೀನು ಶಿಕಾರಿಗೆ ಹೋಗ್ತಿದ್ದೆ. ನಮ್ಮ ಹಳ್ಳಿಯಲ್ಲಿ ಹೋಗ್ತಿದ್ದ ಸಂದರ್ಭದಲ್ಲಿ. ಹಾಗೆ ನಮ್ಮ ದೊಡ್ಡ ಸಂಪತ್ತು ಇವತ್ತು ಆಂಧ್ರ ಪ್ರದೇಶಕ್ಕೆ ವಿಜಯಕ್ಕೆ ನಾಯಕ ವಿನಾಯಕ. ವಿಘ್ನಗಳನ್ನ, ಆಂಧ್ರ ಪ್ರದೇಶದ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡಲಿಕ್ಕೆ ಈ ವಿನಾಯಕನನ್ನ 6 ಜನರನ್ನ ಆರನ್ನ ನಾವು ಕಳಿಸ್ಕೊಡ್ತಾ ಇದೀವಿ, ಬಹಳ ಟ್ರೈನ್ ಆಗಿ. ಬಹುಶಃ ಇದು ದೊಡ್ಡ ಇತಿಹಾಸ ಇದೆ. ಇನ್ನ ಎಷ್ಟು ಬೇಕಾದ್ರೂ ಕಳಿಸೋಷ್ಟು ಶಕ್ತಿ ನಮ್ಮ ರಾಜ್ಯದಲ್ಲಿ ಇದೆ. ಏನ್ ತೊಂದರೆ ಇಲ್ಲ. ಅಂದ್ರೆ ಟ್ರೈನಿಂಗ್ ಮಾಡೋದು ಬಹಳ ದೊಡ್ಡ ಕಷ್ಟ. ಹಿಂದೆ ತಾವೆಲ್ಲ ಕೆಡ್ಡ ಸಿನಿಮಾ ನೋಡಿದಿರೋ ಏನೋ ಗೊತ್ತಿಲ್ಲ. ಕೆಡ್ಡ ನಡೆಸ್ತಿದ್ದಂತ ಕಾಲ, ನೂರಾರು ಅವತ್ತು ತಂದು ಓಡಿಸ್ಕೊಂಡು ಬಂದು ಹಿಡ್ಕೊಂಡು ಬರ್ತಿದ್ದಂತ ಕಾಲ. ಅದೆಲ್ಲ ಆಗೋಯ್ತು. ಸೊ ಅಂತ ಸಂಪತ್ತನ್ನ ಕಾಪಾಡಬೇಕು. ನಮ್ಮ ಕಡೆ ಅಂತೂ ನಾನು ನಮ್ಮ ಇವ್ರಿಗೆ ಈಶ್ವರ್ ಖಂಡ್ರಿಗೆ ಜಗಳ ಮಾಡಿ ಒಂದು ಹೆಚ್ಚು ಕಮ್ಮಿ 50% ಅವರು ಬ್ಯಾರಿಕೇಡ್ಸ್ ಹಾಕಿದ್ದಾರೆ. ಇನ್ನ 50% ಮಾಡಬೇಕು. ಬಹಳ ಜನ ಜೀವನಗಳನ್ನು ನಾವೆಲ್ಲ ನಮ್ಮವರೆಲ್ಲ ಕಳ್ಕೊಂಡಿದ್ದಾರೆ, ರೈತರೆಲ್ಲ. ಇರ್ಲಿ, ಆದ್ರೆ ಶುಭ ದಿನ. ಮುಖ್ಯಮಂತ್ರಿಗಳು ಕೂಡ ಮಾತಾಡಬೇಕು. ಅವರ ಮಾತನ್ನು ಕೂಡ ನಾವೆಲ್ಲ ಕೇಳಬೇಕು. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ರಾಜ್ಯದಲ್ಲಿರುವಂತ ಈ ಅರಣ್ಯ ಸಂಪತ್ತನ್ನ ಕಾಪಾಡಲಿಕ್ಕೆ, ನಿಮ್ಮ ಮಕ್ಕಳು ಭವಿಷ್ಯ ನೋಡ್ಲಿಕ್ಕೆ, ನಿಮ್ಮ ಮಕ್ಕಳು ಹೋಗಿ ಕಣ್ಣಲ್ಲಿ ನೋಡ್ಲಿಕ್ಕೆ ತಾವೆಲ್ಲ ಆ ಸಂದರ್ಭನ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ಪ್ರಾರ್ಥಿಸಿ, ಶುಭ ಹಾರೈಸಿ, ಅರಣ್ಯ ಇಲಾಖೆಯವರಿಗೆ ಮತ್ತು ಈಶ್ವರ್ ಖಂಡ್ರವ್ರಿಗೆ ಅಭಿನಂದಿಸಿ, ಪವನ್ ಕಲ್ಯಾಣ್ ಅವರು ಕೂಡ ಒಳ್ಳೆ ವಿಚಾರಕ್ಕೆ ಬಂದು, ರಾಜ್ಯಕ್ಕೆ ಬಂದು ಈ ಒಂದು ದೊಡ್ಡ ಸಂದೇಶವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಅವರ ಬಾಂಧವ್ಯದಲ್ಲಿ. ಒನ್ ಮೋರ್ ಥಿಂಗ್, ಐ ರಿಕ್ವೆಸ್ಟ್ ಪವನ್ ಕಲ್ಯಾಣ್ ಟು ಕೈಂಡ್ಲಿ, we have requested the Honorable Chief Minister of Andhra Pradesh for a small time because of Tunga, our river, the Tungabhadra river. We have a small 24 TMC of excess water which is going back because of the shield is there. So let us join together and make use of the water in a better way. You kindly mediate and fix a time. I will come to your state personally with the team of my delegates. We want to see that the water has been used. Let us join, let us work together, let us discuss together, let us save us farmer and each of the brotherly states. Let us all join and work together. Within 10-15 kilometers we will reach your border. You will have to pass anywhere, wherever you have to go, you have to come to Bangalore. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ
ಬೆಲ್ ಐಕಾನ್ ಕ್ಲಿಕ್ ಮಾಡಿ.